ಮನುಷ್ಯನಿಗೆ ಎಷ್ಟೇ ಕೋಟಿ ಕೊಟ್ಟರು ತೃಪ್ತಿ ಆಗಲ್ಲ, ಊಟದಲ್ಲಿ ಅಷ್ಟೇ ತೃಪ್ತಿ ಆಗೋದು. ಊಟ ಒಂದು ಭಾಗ, ಮನಸ್ಸೊಂದು ಭಾಗ. ಸೊ ಊಟ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರುತ್ತೆ. ಸ್ನೇಹಿತರೆ ನಮಸ್ತೆ. ಇವಾಗ ನೀವು ಹಿಂದ್ಗಡೆ ನೋಡ್ತಾ ಇರ್ಬೋದು ಕ್ಯೂನ. ನೀವೇನೋ ಅನ್ಕೋಬೋದು, ಏನೋ ನಾನು ಯಾವುದೋ ದೇವಸ್ಥಾನಕ್ಕೆ ಬಂದಿದ್ದೀನಿ, ದೊಡ್ಡ ದೇವಸ್ಥಾನಕ್ಕೆ ಬಂದಿದ್ದೀನಿ, ಕ್ಯೂವಲ್ಲಿ ಹಚ್ಚಿದ್ದಾರೆ ಅಂತೇಳ್ಬಿಟ್ಟು. ಯಾವುದೇ ರೀತಿ ದೇವಸ್ಥಾನ ಅಲ್ಲ, ಇದು ಬಂದ್ಬಿಟ್ಟು ಹಳ್ಳಿ ಮನೆ ಅಂತೇಳ್ಬಿಟ್ಟು ಹೋಟೆಲ್ಲು. ಇದಿರೋದು ಮಲ್ಲೇಶ್ವರಂ 3rd ಕ್ರಾಸಲ್ಲಿ. ಏನಪ್ಪ ಅಂತಂದರೆ ಕೆಲವೊಂದು ಹೋಟೆಲ್ಗಳೆಲ್ಲ ನೋಡಿರ್ತೀವಿ, ಜನ ಬರ್ತಾಯಿಲ್ಲ ಅಂತೇಳ್ಬಿಟ್ಟು. ಇಲ್ಲಿ ಇಷ್ಟು ಜನ ಸೇರೋದಕ್ಕೆ ಏನು ಕಾರಣ ಅಂತ ನೀವು ಕೇಳಿದ್ರೆ, ಮ್ಯಾಂಗೋ ಮೇಳ ನಡೀತಾ ಇದೆ. ನೀವು ಏನೇ ಅಂದರೆ 22 ಐಟಮ್ನ ಕೊಡ್ತಾರೆ. ಅದರಲ್ಲಿ ಎಲ್ಲ ಐಟಮ್ಗಳಲ್ಲೂ ಮಾವಿನ ಹಣ್ಣಿನಿಂದ ಮಾಡಿರುವಂತಹ ಐಟಮ್ಗಳಾಗಿರುತ್ತೆ. ನಾವು ಒಂದೆಲ್ಲೋ ಮಾವಿನ ಅಂತ ಅಂದ ತಕ್ಷಣ ನಮಗೆ ಬಾಯಲ್ಲಿ ನೀರು ಬರುತ್ತೆ. ಓಕೆ, ಆ ಥರ ಮಾವಿನ ಹಣ್ಣಿನ ಮೇಳ ನಡೀತಾ ಇದೆ. ಇದು ಬಂದ್ಬಿಟ್ಟು ಮಲ್ಲೇಶ್ವರಮಲ್ಲಿರೋದು. ಕ್ಯೂ ನಿಂತಿದ್ದಾರೆ, ನೀವು ನೋಡ್ಬೋದು. ಊಟದ ಟೈಮ್ ಆಗಿದೆ, ಎಲ್ಲರೂ ಕ್ಯೂ ಬಾಯಲ್ಲಿ ನೀರಿಸ್ಕೊಂಡು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ನಾವು ಯಾವಾಗ ಹೋಗಿ ಊಟ ಮಾಡ್ತೀವಿ, ಯಾವಾಗ ಮ್ಯಾಂಗೋ ಮೇಳನ ಯಾವಾಗ ಸವಿತೀವಿ ಅಂತೇಳ್ಬಿಟ್ಟು ಕಾಯ್ತಾ ಇದ್ದಾರೆ. ಬನ್ನಿ ನಾವು ಕೂಡ ಒಳಗಡೆ ಹೋಗೋಣ, ಏನೇನೆಲ್ಲ ಐಟಮ್ ಕೊಡ್ತಾರೆ, ಅವ್ರ ಎಕ್ಸ್ಪೀರಿಯೆನ್ಸ್ನ ತಿಳ್ಕೊಳ್ಳೋಣ. ಟೇಸ್ಟ್ ಹೇಗಿದೆ, ಅದೇ ರೀತಿ ಕ್ಲೀನ್ನೆಸ್ ಎಲ್ಲ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಬನ್ನಿ ಹೊರಗಡೆ ಹೋಗಿ ಎಲ್ಲನೂ ತಿಳ್ಕೊಂಬರೋಣ. ಮದುವೆನಲ್ಲಿ ವೆಯ್ಟ್ ಮಾಡ್ತಾರಲ್ಲ, ಒಂದು ಹಂತಿ ಆದಮೇಲೆ ಮತ್ತೆ ಇನ್ನೊಂದು ಹಂತಿ ಕೂತ್ಕೊಳ್ಳೋಕ್ಕೆ, ಆ ರೀತಿ ಮ್ಯಾಂಗೋ ಮೇಳಕ್ಕೆ ಜನ ಕ್ಯೂ ನಿಂತಿದ್ದಾರೆ. ಸೊ ಒಂದು ಬ್ಯಾಚ್ ವೈಸು ಹಳ್ಳಿ ಮನೇಲಿ ಕೇಳ್ಬಿಟ್ಟು ತುಂಬ ಪ್ರಸಿದ್ಧಿಯಾಗಿದೆ ಅಂತ ಕೇಳ್ಬಿಟ್ಟು ಇಲ್ಲಿ ಬಂದಿದ್ದು. ಸೊ ಅಲ್ಲಿ ಕೆಳಗಡೆ ನಿಂತ್ಕೊಂಡು ನಮ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಏನು ಆ್ಯಕ್ಚುಲಿ ನೋಡ್ಬಿಟ್ಟಿದೆ. ಅಲ್ಲಿ ಇಲ್ಲಿ ಬಂದಮೇಲೆ ತುಂಬ ಚೆನ್ನಾಗಿ ಅನ್ನಿಸ್ತು. ದಿ ಆ್ಯಂಬಿಯನ್ಸ್ ಓವರ್ ಹಿಯರ್, ಅವ್ರು ಬಡಿಸೋ ರೀತಿ ಮತ್ತು ಇದೆಲ್ಲನೂ ನೋಡಿ, ಹೈಜೀನು ಪ್ಲಸ್ ಎವ್ರಿಥಿಂಗ್ ಇಸ್ ಸೋ ನೈಸ್. ಆ್ಯಂಡ್ ಕ್ವಾಂಟಿಟೀಸು ಅಷ್ಟೇ, ಜಸ್ಟ್ ಎನಫ್ ಟು ಟಿಕಲ್ ಆ ಟೇಸ್ಟ್ ಬಡ್ಸ್. ತುಂಬ ಚೆನ್ನಾಗಿದೆ. And I really recommend everybody to come and visit this once, and more often come with all the family members. ಎಲ್ಲರೂ ಬಂದು ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿದೆ ಮೇಡಮ್. ಇದು ಎಲ್ಲದೂ ಟೇಸ್ಟ್ ಹೇಗಿದೆ? ಸೂಪರ್ ಆಗಿದೆ. ಒಂದಕ್ಕಿಂತ ಒಂದು ಫಸ್ಟ್ ಸ್ಟಾರ್ಟೆಡ್ ವಿತ್ ಜ್ಯೂಸಿಂದ ಶುರು ಮಾಡಿದ್ರು. ತುಂಬಾ ಜ್ಯೂಸ್ ವಾಸ್ ಸೋ ರಿಫ್ರೆಶಿಂಗ್. ನಾವು ತುಂಬ ದೂರದಿಂದ ಬಂದಿದ್ದೀವಿ. ಸೊ ಜ್ಯೂಸ್ ಕುಡಿದ ತಕ್ಷಣ ಒಂಥರ ನಾವು ಪದ್ಮನಾಭ ನಗರದಿಂದ ಬಂದಿದ್ದೀವಿ, ಬಸವನಗುಡಿಯಿಂದ, ಇವ್ರು ಡಾಲರ್ಸ್ ಕಾಲೋನಿಯಿಂದ, ಎಲ್ಲ ಬೇರೆ ಬೇರೆ ಕಡೆಯಿಂದ ಒಂದೇ ಫ್ಯಾಮಿಲಿನವರು ಇಲ್ಲಿಂದ ಅಲ್ಲಿವರೆಗೂ ಒಂದೇ ಫ್ಯಾಮಿಲಿನವರು. ಐ ಫೀಲ್ ಇಟ್ ಇಸ್ ವರ್ತ್, ಬಿಕಾಸ್ ಇನ್ನೊಂದು ಸ್ವಲ್ಪ ಐಟಮ್ಸ್ ಬರ್ತಾ ಇದೆ ಅಲ್ವಾ. ಸೊ ಇಟ್ ಇಸ್ ಮೋರ್, ಸೊ ಇಟ್ ಇಸ್ ಐ ಫೀಲ್ ವರ್ತ್ ದ ಮನಿ. ತುಂಬಾ ಚೆನ್ನಾಗಿದೆ ಎಲ್ಲ ಐಟಮ್ಸು. ಆ್ಯಂಡ್ ಎವ್ರಿ ಐಟಮ್ ಇಸ್ ಲೈಕ್ ಟೇಸ್ಟ್ಸ್ ಅಂತೂ ಐ ಥಿಂಕ್ ಟಾಪ್ ನಾಚ್. ಎವ್ರಿಥಿಂಗ್ ಇಸ್. ಹಲೋ, ತುಂಬ ಚೆನ್ನಾಗಿದೆ. ಇವತ್ತು ಮ್ಯಾಂಗೋ ಹಬ್ಬ ನಡೀತಾ ಇದೆ. ಹೀಗೆ ಒಂದೇ ಫ್ಯಾಮಿಲಿಯವ್ರು ನಾವೆಲ್ಲ ಬಂದಿದ್ದೀವಿ. ವಿ ಆರ್ ಹ್ಯಾವಿಂಗ್ ಎ ಗುಡ್ ಡೇ. ಪ್ರತಿಯೊಂದು ಮ್ಯಾಂಗೋಯಿಂದ ಮಾಡಿದ್ದಾರೆ. ಹಾಲು ಬಾಯಿ, ಜ್ಯೂಸು ಆಲ್ಸೋ, ಉಪ್ಪಿನಕಾಯಿ ಇರ್ಬೋದು, ಎವ್ರಿಥಿಂಗ್. ವಿ ಆರ್ ಟ್ರೂಲಿ ಎಂಜಾಯಿಂಗ್ ದಿಸ್ ಡೇ. ಸೊ ಎಲ್ರಿಗೂ ಹೇಳ್ತೀನಿ, ಬನ್ನಿ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ, ವಿಲ್ ಹ್ಯಾವ್ ಎ ಗುಡ್ ಟೈಮ್. ಹಳ್ಳಿಯಿಂದ ನಿಮ್ಮ ರಿಲೇಷನ್ಸ್ ಕರ್ಕೊಂಡ್ಬಂದಿರಾ ಅಥವಾ ಎಲ್ಲ ಬೆಂಗಳೂರು? ನಾವು ಬ್ಯಾಂಗ್ಳೂರೇ, ಹತ್ತತ್ರ ಏರಿಯಾಯಿಂದ. ಸೊ ವಿ ಆರ್ ಆಲ್ ಕೋ ಸಿಸ್ಟರ್ಸ್. ವಿ ಹ್ಯಾವ್ ಕಮ್ ಆ್ಯಂಡ್ ಹ್ಯಾವಿಂಗ್ ಎ ಗುಡ್ ಡೇ. ಎಲ್ಲ ರಿಲೇಷನ್ಸ್ ಆ ಕೊನೆಯಿಂದ ಈ ಕೊನೆ ತನಕ ನಾವೆಲ್ಲರೂ ಕಸಿನ್ಸ್. ಅಲ್ಲ ಇಲ್ಲಿಂದ ಸೊ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಮೆನು ತುಂಬ ಚೆನ್ನಾಗಿ, ವೆರಿ ವೆಲ್ ಪ್ಲ್ಯಾನ್ಡ್ ಮೆನು ಇದೆ. ನಾವು ಡಿಫ್ರೆಂಟ್ ಪಾರ್ಟ್ಸಿಂದ ಬಂದಿದ್ದೀವಿ. ಬ್ಯಾಂಗ್ಳೂರು, ನಾನು ನಾಗರಬಾವಿಯಿಂದ, ಇವಳು JP ನಗರ, ಆ ಥರ ಎಲ್ಲ ಒಟ್ಟಿಗೆ ಬಂದು ಇಲ್ಲಿಗೆ ಬಂದಿದ್ದೀವಿ. ಅದು ತುಂಬ ಚೆನ್ನಾಗಿದೆ. ಇಲ್ಲ ಆಯಿಲಿ ಅಂತ ಏನು ಅನಿಸಲ್ಲ, ಎಲ್ಲ ಫ್ರೆಶ್ ಅನಿಸ್ತದೆ. ಫುಡ್ ಎಲ್ಲ ಫ್ರೆಶ್ ಆಗಿ ಇವಾಗ ಜಸ್ಟ್ ಮಾಡಿರಂಗೆ ಅನಿಸ್ತಾ ಇದೆ. ಆಯಿಲ್ ಎಲ್ಲ ಏನು ಅನಿಸ್ತಾ ಇಲ್ಲ. ಎಲ್ಲ ಪಿಕಲಿಂದ ಹಿಡಿದು ಸ್ವೀಟ್ ತನಕ ಎಲ್ಲ ಮ್ಯಾಂಗೋನೇ ಇದೆ. ಹೈಜಿನಿಕ್ ಆಗೂ ಇದೆ, ತುಂಬ ಹೈಜಿನಿಕ್ ಆಗಿದೆ. ಎವ್ರಿಥಿಂಗ್ ಇಸ್ ವೆರಿ ಕ್ಲೀನ್ ಆ್ಯಂಡ್ ಪ್ರೆಸೆಂಟಬಲ್. ಆ್ಯಂಬಿಯನ್ಸು ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ. ಡೆಫಿನೆಟ್ಲಿ ಮಕ್ಕಳನ್ನೆಲ್ಲ ಕರ್ಕೋಬೋದು. ರಜಾ ಅಲ್ವಾ ಇವಾಗ? ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾದವ್ರ ತನಕನೂ ಬರ್ಬೋದು. ಇಲ್ಲಿ ಎಲ್ಲರಿಗೂ ಎಲ್ಲ ಥರ ಇದೆ ಮೆನು. ಸೇಮ್, ತುಂಬಾ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ, ಇಲ್ಲಿ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಅಮೋಘವಾಗಿದೆಯಪ್ಪ. ನೋ ವರ್ಡ್ಸ್ ಟು ಸೇ. ವಿ ಆರ್ ಆಲ್ ಎಂಜಾಯಿಂಗ್. ಅಂದರೆ ತುಂಬಾ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಬನ್ನಿ, ಇದನ್ನೆಲ್ಲ ಎಂಜಾಯ್ ಮಾಡಿ. ಮತ್ತು ಸವಿರಿ ರುಚಿಗಳನ್ನೆಲ್ಲ, ಡಿಫ್ರೆಂಟ್ ರುಚಿಗಳು. ಮಾವಿನಕಾಯಲ್ಲಿ ಇಷ್ಟೊಂದು ವೆರೈಟಿ ಆಗುತ್ತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಮತ್ತು ನೀವು ಬಂದು ಸವಿದ್ರೆ ನಮಗೂ ಸಂತೋಷ. ಅಲ್ಲ, ಮೇನ್ ಮನುಷ್ಯನಿಗೆ ತೃಪ್ತಿ ಆಗೋದು ಊಟದಲ್ಲಿ ಅಷ್ಟೇ, ಇನ್ನು ಯಾವುದರಲ್ಲೂ ಅಲ್ಲ. ಮನುಷ್ಯನಿಗೆ ಎಷ್ಟೇ ಕೋಟಿ ಕೊಟ್ಟರು ತೃಪ್ತಿ ಆಗಲ್ಲ, ಊಟದಲ್ಲಿ ಅಷ್ಟೇ ತೃಪ್ತಿ ಆಗೋದು. ಊಟ ಒಂದು ಭಾಗ, ಮನಸ್ಸೊಂದು ಭಾಗ. ಸೊ ಊಟ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರುತ್ತೆ. ಸೊ ಊಟದಲ್ಲಿ ಸಂತೋಷ ಪಟ್ಟವರು ತೃಪ್ತಿ
ತೃಪ್ತಿಯಾಗಿರ್ತಾರೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಾವು ಯೋಗ ಗ್ರೂಪಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಫುಡ್ ಎಲ್ಲ. ಎಲ್ಲಿಂದ ಬಂದಿರೋದು ನೀವು? ಉತ್ರಳ್ಳಿಯಿಂದ. ಉತ್ರಳ್ಳಿಯಿಂದ ಆಯುರಾರೋಗ್ಯ ಅಂತ ಯೋಗ ಗ್ರೂಪಿಂದ. ಊಟಕ್ಕೆ ಅಂತ ಬಂದಿರೋದು ಅಥವಾ ಹಾಂ, ಊಟಕ್ಕೆ ಅಂತಲೇ ಬಂದಿರೋದು. ಊಟಕ್ಕೆ ಅಂತಲೇ ಬಂದಿದ್ವಿ. ಯೂಟ್ಯೂಬಲ್ಲಿ ನೋಡಿದ್ವಿ, ಇದರಲ್ಲೆಲ್ಲ ಹಾಕಿದ್ರು, ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಬಂದಿದ್ದೀವಿ. ಹೇಗಿದೆ ಮೇಡಮ್? ಈಗ ನೀವು ವಿಡಿಯೋ ನೋಡಿದ್ಕೂ ಇಲ್ಲಿ ಲೈವ್ ಆಗಿ ನೀವು ಅದರ ಊಟನ ಸವಿತಿರೋದು ಚೆನ್ನಾಗಿದೆ. ಒಬ್ಬಟ್ಟೊಂದು ಅಷ್ಟು ಇಷ್ಟ ಆಗಲಿಲ್ಲ, ಬೇರೆ ಎಲ್ಲ ತುಂಬ ಚೆನ್ನಾಗಿದೆ ಐಟಮ್. ಸೊ ವರ್ತ್ ಫಾರ್ ಮನಿನಾ? ಓಕೆ 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 ಎಸ್ ಎಸ್ ಡೆಫಿನೆಟ್ಲಿ. ನೀವೆಲ್ಲಿಂದ ಬಂದಿರೋದು? ಎಲ್ಲ ಒಂದೇ ಗ್ರೂಪ್. ಎಲ್ಲ ಉತ್ತರಹಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ. ಇವಾಗ ನಾವು ಹಳ್ಳಿ ಮನೆಯಲ್ಲಿದ್ದೀವಿ ಮಲ್ಲೇಶ್ವರಂ ಹತ್ರ. ಸೊ ಬನ್ನಿ, ಇವಾಗ ಇಲ್ಲಿ ಮ್ಯಾಂಗೋ ಮೇಳ ನಡೀತಾ ಇದೆ. ಇಲ್ಲಿ ಏನೇನು ಸ್ಪೆಷಲ್ ಇರುತ್ತೆ, ಯಾವ್ಯಾವ ಥರ ಐಟಮ್ ಇರುತ್ತೆ, ಸೊ ಜನ ಹೆಂಗೆ ಬರ್ತಾರೆ, ಸೊ ಪ್ರತಿಯೊಂದು ತಿಳ್ಕೊಂಡು ತಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಈ ಮ್ಯಾಂಗೋ ಮೇಳ ಎಷ್ಟು ವರ್ಷದಿಂದ ನಡೀತಾ ಇದೆ? ಸರ್ 3 ವರ್ಷದಿಂದ ಮಾಡ್ತಾ ಇದ್ದೀವಿ. 3 ವರ್ಷದಿಂದ ಮಾಡ್ತಾ ಇದ್ದೀರಾ? ಸೊ ಎಷ್ಟು ದಿನ ಇರುತ್ತೆ ಈ ವರ್ಷ? ಸರ್ ಇವತ್ತಲ್ಲಿ ಈ ಮೇ ಎಂಡ್ವರೆಗೂ ಇರುತ್ತೆ. ಒಂದೂವರೆ ತಿಂಗಳು 2 ತಿಂಗಳು ಏಪ್ರಿಲ್ 9th ಸ್ಟಾರ್ಟ್ ಆಗಿದೆ. ಓಕೆ. ಈ ತಿಂಗಳು ಎಂಡ್ವರೆಗೂ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ. ಜನರಲ್ ಫೀಡ್ಬ್ಯಾಕ್ ಬರ್ತಾನೆ ಇದೆ. ಇನ್ನೂ ಒಂದು 15 ದಿನ ಎಕ್ಸ್ಪೆಂಡ್ ಮಾಡಿ ಅಂತ ಅಂದ್ಬಿಟ್ಟು ಆಯಿತು, ಇನ್ನೊಂದು 15 ದಿನ ಮುಂದೆ ಹೋಗ್ಬೋದು. ಈ ತಿಂಗಳು ಲಾಸ್ಟ್ ಮಾಡ್ತೀವಿ. ಸೊ ಏನೇನು ಐಟಮ್ ಇರುತ್ತೆ ಇದರಲ್ಲಿ? ಸರ್ ಮಿನಿಮಮ್ 22 ಐಟಮ್ ಇರುತ್ತೆ. ಅದರಲ್ಲಿ ಮೇನಾಗಿ ಬಂದು ಮ್ಯಾಂಗೋ ಆಲ್ಬೈ, ಮ್ಯಾಂಗೋ ರಸಮಲೈ, ಮ್ಯಾಂಗೋ ಹೋಳಿಗೆ, ಮ್ಯಾಂಗೋ ಗೊಜ್ಜು, ಮ್ಯಾಂಗೋ ಜ್ಯೂಸು, ಆ ಥರ ಐಟಮ್ ಇರುತ್ತೆ. ಓಕೆ. ಎಲ್ಲ ಮ್ಯಾಂಗೋ? ಹೌದು, 80% ಮ್ಯಾಂಗೋ ಇರುತ್ತೆ ಸರ್. 80% ಮ್ಯಾಂಗೋ ಫ್ಲೇವರ್. ಹೌದು. ರೈಸ್ ಒಂದು ಬಿಟ್ಟು? ಹೌದು. ಓಕೆ. ಒಬ್ಬಿಟ್ಟಲ್ಲೂ ಮ್ಯಾಂಗೋ ಫ್ಲೇವರ್? ಹೌದು ಸರ್, ಮ್ಯಾಂಗೋ ಹೋಳಿಗೆನೂ ಇದೆ. ಮ್ಯಾಂಗೋ ಹೋಳಿಗೆ ಹೇಳೋದಿಲ್ಲ ಸರ್. ಮತ್ತು ಫೀಡ್ಬ್ಯಾಕು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಒಂದೂವರೆ ತಿಂಗಳಾದರೂ ಜನ ಅದು ಕಮ್ಮಿ ಆಗಿಲ್ಲ. ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಈಗ ಹಳ್ಳಿ ಮನೆಯಲ್ಲಿ ಈ ಮ್ಯಾಂಗೋ ಮೇಳ ಬಿಟ್ಟು ಬೇರೆ ಟೈಮಲ್ಲಿ ಸಿಗ್ತಾ ಇತ್ತಲ್ಲ, ಈ ಚಪಾತಿ ಆಗ್ಬೋದು, ದೋಸೆ, ಮಸಾಲೆ ದೋಸೆ ಇದೆ, ಅದು ಸಿಗುತ್ತಾ? ಅದು ಸಿಗುತ್ತೆ ಸರ್. ಅದು ವೀಕ್ ಡೇ ಸಿಗುತ್ತೆ, ವೀಕೆಂಡ್ ಸಿಕ್ಕಲ್ಲ. ವೀಕ್ ಡೇನೂ ಅದು ಇರುತ್ತೆ. ವೀಕೆಂಡ್ ಸಿಗೋದಿಲ್ಲ? ವೀಕೆಂಡ್ ಸಿಕ್ಕಲ್ಲ. ಓಕೆ ಓಕೆ. ಇದು ಮಾಮೂಲಿ ವೀಕ್ ಡೇಸ್ ಎಲ್ಲ ಸಿಗುತ್ತೆ? ಹೌದು. ಇದು ಡೈಲಿ ಇರುತ್ತೆ? ಇದು ಡೈಲಿ ಇರುತ್ತೆ. ಓಕೆ ಸರ್. ಜನಗಳು ಏನಂತಾರೆ, ಅಂದರೆ ಯಾವ ಥರ ಇದೆ ಫೀಡ್ಬ್ಯಾಕ್? ಸರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಕಡೆಯಿಂದ ತುಂಬ ಚೆನ್ನಾಗಿದೆ. ಅವರು ಖುಷಿಯಿಂದ ಬಂದು ಊಟ ಮಾಡ್ಕೊ ಹೋಗ್ತಾ ಇದ್ದಾರೆ. ಓಕೆ. ಸೊ ಫಸ್ಟ್ ಫ್ಲೋರಲ್ಲಿ ಮಾತ್ರ ಇದೆಲ್ಲ ಮಾಡ್ತೀರಾ? ಹೌದು ಸರ್. ಹೌದು ಹೌದು. ಓಕೆ. ಥ್ಯಾಂಕ್ ಯು ಸರ್. ರೆಗ್ಯುಲರ್ ಬರ್ತಾ ಇದ್ದಾರೆ ಇಲ್ಲಿಗೆ? ಬರ್ತಾ ಇದ್ದೀವಿ. ಓಕೆ. ಹೌದು ಸರ್. ಸೊ ರೆಗ್ಯುಲರ್ ಆಗಿ ಬರ್ತಾ ಇದ್ದೆ ಇಲ್ಲಿ. ಇದು ಹಳ್ಳಿ ಮನೆ, ನಾವು ರಾಜನಗರದಿಂದ ಬರ್ತಾ ಇದ್ದೀವಿ. ಸೊ ಪರವಾಗಿಲ್ಲ, ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಇಡ್ಲಿ ವಡೆ ಇದೆಲ್ಲ ಚೆನ್ನಾಗಿರುತ್ತೆ. ದೋಸೆ ಐಟಮು, ಸೊ ಅದೆಲ್ಲ ಚೆನ್ನಾಗಿರುತ್ತೆ. ಸೊ ಎವ್ರಿಥಿಂಗ್. 4-5 ವರ್ಷದಿಂದ ಬರ್ತಾ ಇದ್ದೀವಿ. 5 ವರ್ಷದಿಂದ. ಹಾಂ, ರಾಜನಗರಿಂದ. ಇಲ್ಲ, ಫ್ರೆಂಡ್ಸ್ ಎಲ್ಲ ಬಂದಾಗ ಬರ್ತಾ ಇದ್ವಿ. ಸೊ ಹಂಗೆಲ್ಲ ಇದು ಇವಾಗ ಅಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದಾರೆ, ಊರಿಗೆ ಹೋಗಿದ್ದಾರೆ. ಸೊ ಅದಕ್ಕೆ ಒಂದು ಅಮ್ಮ ಕರ್ಕೊಂಡ್ಬಂದು. ಚೇತನ್ ಅಂತ. ಚೇತನ್ ಬರುತ್ತಾ? ಕನ್ನಡ ಬರುತ್ತೆ. ಹಳ್ಳಿ ಮನೆಗೆ ಎಷ್ಟು ದಿನ ಬರ್ತಾ ಇದ್ದೀರಾ? ಆಲ್ಮೋಸ್ಟ್ 10 years. 10 years. ಏನು ತಿಂತೀರಾ ಬಂದರೆ? ಆವಾಗ ಸ್ಟಾರ್ಟಿಂಗ್ ತಂದೆ ಜೊತೆಗೆ ಬಂದಿದ್ದೆ ಫಸ್ಟ್ ಟೈಮು. ಆವಾಗ ಮೇಲ್ಗಡೆ ಹೋಗ್ತಿದ್ದೆ. ಈಗ ವೈಫ್ ಜೊತೆಗೆ ಬಂದಿದ್ದೆ. ಇವ್ರು ರೆಗ್ಯುಲರ್ ಬೇಕೇ ಬೇಕಾಗಿರುತ್ತೆ. ಟಿಫಿನ್ ಮಾಡೋದಂದರೆ ಇಲ್ಲೇ. ಏನು ತಿಂತೀರಾ ಸರ್ ಇಲ್ಲಿ? ಇಡ್ಲಿ, ವಡೆ ಮತ್ತು ಮಸಾಲೆ ದೋಸೆ ಮತ್ತು ಮಸಾಲೆ ಓಪನ್ ದೋಸೆ. ಆ್ಯಕ್ಚುಲಿ ಇಲ್ಲಿ ತುಂಬ ಕ್ರೌಡ್ ಇರುತ್ತೆ ಮತ್ತು ತುಂಬ ವೆಯ್ಟ್ ಮಾಡಿ. ಯಾಕಂದ್ರೆ ನಾವು ಬರ್ತೀವಿ 9:30ಗೆ. ಆವಾಗ ರಶ್ ಇರಲ್ಲ. ಯೂಶಲಿ ರಶ್ ಇದ್ದೇ ಇರುತ್ತೆ. ಯಾವಾಗಲೂ ಇರುತ್ತೆ, ರಶ್ ಇರುತ್ತೆ. ಹಾಂ, ರಶ್ ಇರುತ್ತೆ. ನಾವು ಬರ್ತೀವಿ. ಅದಕ್ಕೆ ನಾನು ಇದು ಸೀಟ್ ರಿಸರ್ವ್ ಮಾಡಿದ್ದೀನಿ ನಮ್ಮ ವೈಫ್ಗೋಸ್ಕರ. ಅವ್ರು ಬರ್ತಾವ್ರೆ ಅಂತ. ಅದಕ್ಕೆ ನಾನು ಅಲ್ಲಿ ಮೇಲ್ಗಡೆ ಹೋಗ್ಬೇಕಾಗಿತ್ತು. ಬಟ್ ರಶ್ ಇದೆ. ಅದಕ್ಕಿಂತ ಊಟ ಆರಾಮಾಗಿ ಮಾಡಬೇಕು ಕುತ್ಕೊಂಡು. ಅಷ್ಟೇ ನನಗಿಷ್ಟ. ಇದರದ್ದು ಬೆಸ್ಟ್ ಸರ್ವಿಸ್ ಅಂದರೆ ಆನ್ ಟೈಮ್ ಸರ್ವಿಸ್ ಕೊಡ್ತಾರೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಸೂಪರ್. ನಿಮ್ಮ ಹೆಸರು? ಜತನ್. ಥ್ಯಾಂಕ್ ಯು.